ಬಳ್ಳಾರಿ ನಗರದಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಏನಾಯ್ತಲ್ವಾ? ವಾಲ್ಮೀಕಿ ವೃತ್ತ ಹಾಗೆ ಪ್ರತಿಮೆ ಅನಾವರಣಕ್ಕೆ ಸಿದ್ಧತೆಗಳು ನಡೀತಾ ಇದೆ. ನಾಳೆ ಸಿರುಗುಪ್ಪ ರಸ್ತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅನಾವರಣ ಕಾರ್ಯಕ್ರಮ ನಿಲ್ಲೋ ಅಂತ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ. MLA ಆಲ್ರೆಡಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ನಡೆಯುತ್ತೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ವಾಲ್ಮೀಕಿಯ ಏನು ಒಂದು ಬ್ಯಾನರ್ ಅಳವಡಿಕೆ ವಿಚಾರವಾಗಿ ನಿನ್ನೆ ಶಾಸಕರಾದ ಭರತ್ ರೆಡ್ಡಿ ಅದರ ಜೊತೆಗೆ ಏನಂದ್ರೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ದೊಡ್ಡ ಒಡನಾಟ ಆಗಿತ್ತು. ಇಂಥ ಸಂದರ್ಭದಲ್ಲಿ ಅಂಗರಕ್ಷಕರು ಏನು ಖಾಸಗಿ ಅಂಗರಕ್ಷಕರು ಅದರ ಜೊತೆಗೆ ಪೊಲೀಸರು ಸಿಡಿಸಿದ ಏನ್ ಫೈರಿಂಗ್ ನಲ್ಲಿ ಇದೀಗ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರ್ತದ್ದು. ಆ ಘಟನೆಗೆ ಮೂಲ ಕಾರಣ ಅಂದ್ರೆ ಅದು ಏನು ವಾಲ್ಮೀಕಿಯ ಪುತ್ಥಳಿ ಅನಾವರಣ. ನಾವೀಗ ಎಲ್ಲಿದೀವಿ ಅಂತಂದ್ರೆ ಬಳ್ಳಾರಿಯ ಏನು ವಾಲ್ಮೀಕಿ ವೃತ್ತದಲ್ಲಿರುವುದು ನಾವು ದೃಶ್ಯ ನೋಡ್ತಾ ಇರ್ಬೋದು. ಇದು ಏನಂದ್ರೆ ವಾಲ್ಮೀಕಿಯ ಪುತ್ಥಳಿಯನ್ನ ಏನಂದ್ರೆ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಬಳ್ಳಾರಿಯ ವಾಲ್ಮೀಕಿ ಸರ್ಕಲ್ ನಲ್ಲಿ ಪುತ್ಥಳಿಯನ್ನ ಆಗಲೇ ಏನಂದ್ರೆ ರೆಡಿ ಮಾಡಿ ಇಟ್ಟಿರುವಂತದ್ದು. ಇನ್ನೇನು ನಾಳೆ ಸ್ವತಃ ಏನು ಕಾಂಗ್ರೆಸ್ನ ಮಾಜಿ ಸಚಿವರಂತ KN ರಾಜಣ್ಣ ಸೇರಿದಂತೆ ಬಹಳಷ್ಟು ವಾಲ್ಮೀಕಿ ಸಮುದಾಯದ ಕಾಂಗ್ರೆಸ್ ಮುಖಂಡರು ಸೇರ್ಕೊಂಡು ಅದ್ರ ಜೊತೆಗೆ ಶಾಸಕರಾದ ಏನು ಭರತ್ ರೆಡ್ಡಿ ಅದ್ರ ಜೊತೆಗೆ ಸ್ವತಃ ನಾಗೇಂದ್ರ ಅವರು ಶಾಸಕರಂತ ನಾಗೇಂದ್ರ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ವಾಲ್ಮೀಕಿ ಸಮುದಾಯದ ಜನಪ್ರತಿನಿಧಿ ಅಂದ್ರೆ ಶಾಸಕರು ಸಚಿವರು ಸೇರ್ಕೊಂಡು ಈ ಪುತ್ಥಳಿಯನ್ನ ಅನಾವರಣ ಮಾಡುವ ನಿಟ್ಟಲ್ಲಿ ದೊಡ್ಡ ಏನಂದ್ರೆ ಪ್ಲಾನ್ ಮಾಡ್ಕೊಂಡಿದ್ರು. ಈ ವಿಚಾರವಾಗಿ ಇಡೀ ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು. ಸ್ವತಃ ಭರತ್ ರೆಡ್ಡಿ ಅವರೇ ಪ್ರತಿ ಒಂದು ಬೀದಿಯಲ್ಲಿ ತಮ್ಮ ಬ್ಯಾನರ್ ನ ಕಾರ್ಯಕರ್ತರ ಮೂಲಕ ಹಾಕಿಸುವಂತ ಕೆಲಸ ಆಗಿತ್ತು. ಆದ್ರೆ ಇದೇ ಅನಾವರಣ ನಾಳೆ ಆಗ್ಬೇಕಾಗಿತ್ತು. ನಾವು ದೃಶ್ಯ ನೋಡ್ತಾ ಇರೋದು ಇನ್ನೇನು ಈ ಏನು ಪುತ್ಥಳಿ ಇದೆ, ಪುತ್ಥಳಿಯ ಮುಂಭಾಗದಲ್ಲಿ ದೊಡ್ಡದಾದಂತ ವೇದಿಕೆ ಕೂಡ ನಿರ್ಮಾಣ ಮಾಡಲಾಗ್ತದೆ. ಈಗಲೇ ಶಾಸಕರಂತ ಭರತ್ ರೆಡ್ಡಿ ಅವರು ಹೇಳಿರ್ತದ್ದು ಯಾವುದೇ ಕಾರಣಕ್ಕೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮುಂದೂಡಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತ ಸಾವನ್ನಪ್ಪಿದಾನ, ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಖಂಡಿತಲೂ ಕೂಡ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಆಚರಣೆ ಮಾಡಲೇಬೇಕು. ಅದ್ರ ಜೊತೆಗೆ ಇದು ಏನಂತಂದ್ರೆ ವಾಲ್ಮೀಕಿಯ ಪುತ್ಥಳಿ ಅನಾವರಣವನ್ನ ತಡೆಯುವ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಅವರ ಸಂಗಡಿಗರು ಮಾಡಿರುವಂತದ್ದು. ಅವರ ಷಡ್ಯಂತ್ರದಿಂದ ನಮ್ಮ ಕಾರ್ಯಕರ್ತ ಬಲಿಯಾಗಿದ್ದಾರೆ ಮತ್ತು ಸ್ವತಃ ಅವರೇ ಅಟ್ಯಾಕ್ ಮಾಡಿರುವಂತದ್ದು. ಅವರಿಂದನೇ ನಮ್ಮ ಕಾರ್ಯಕರ್ತ ಬಲಿಯಾಗಿದ್ರೆ ಈಗಾಗಲೇ ದೂರು ಕೊಟ್ಟಿದ್ದು ಅಂತ ಹೇಳುವಂಥದ್ದು. ಅಂದ್ರೆ ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿರುವಂತದ್ದು. ಈ ಸುದ್ದಿಗೆ ಕಾರಣ ಅಂದ್ರೆ ಇದೇ ಪುತ್ಥಳಿ ಅಂತ ಹೇಳ್ಬೋದು. ಇದೇ ಪುತ್ಥಳಿಯ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರು ಮತ್ತು ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಇದೀಗ ದೊಡ್ಡ ಹೋರಾಟ ಮಾಡಿಕೊಂಡಿರುವುದು. ಆ ಹೋರಾಟ ಇದೀಗ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಪಡೆದುಕೊಂಡಿರುವಂತದ್ದು ಸ್ಪಷ್ಟವಾಗಿರುತ್ತದೆ. ಅಂದ್ರೆ ಈ ಪುತ್ಥಳಿ ವಿಚಾರವಾಗಿ ಇಡೀ ಏನಂದ್ರೆ ರಾಮಾಯಣ ಬರೆದಂತ ವಾಲ್ಮೀಕಿಯನ್ನು ಹೆಸರಿಟ್ಕೊಂಡು ಇದೀಗ ರಾಜಕೀಯ ಮಾಡಿರುವಂತದ್ದು. ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಬಲಿಯಾಗಿರೋದು ದೊಡ್ಡ ದುರಂತವಂತ ಹೇಳ್ಬೋದು. ಇದು ಇಲ್ಲಿನ ಚಿತ್ರಣ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ನಾಗರಾಜ್ TV ನ್ಯೂಸ್ ಬಳ್ಳಾರಿ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಭೇಟಿಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಕಾರ್ಯಕರ್ತರ ವಿರುದ್ಧ ಅಂದ್ರೆ ಈ ಘಟನೆಗೆ ಯಾರು ಕಾರಣರಾಗಿದ್ದಾರಲ್ಲ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನು ಮಾಡಲಿದ್ದಾರೆ. ಮತ್ತು ಜನಾರ್ದನ್ ರೆಡ್ಡಿ ಹಾಗೆ ರಾಮುಲುಗೆ ಸೂಕ್ತ ಭದ್ರತೆ ಒದಗಿಸೋಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಛಲವಾದಿ ಮತ್ತು ಅಶೋಕ್ ನೇತೃತ್ವದ ನಿಯೋಗದಿಂದ ಒಂದು ಭೇಟಿಯನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ನೋಡಿ. ಬಿಜೆಪಿ ನಾಯಕರು ಕೂಡ ಈಗ DGIGP ಅವ್ರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಅಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಗಾಲಿ ಜನಾರ್ದನ್ ರೆಡ್ಡಿ ಹಾಗೆ ಮಾಜಿ ಸಚಿವ B ಶ್ರೀರಾಮುಲು ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ಡೈರೆಕ್ಟಾಗಿ ಅಶೋಕ್ ಅವರು ಗುಂಡಾಗಳು ಅಂತ ಹೇಳಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಗುಂಡಾಗಳು ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಅವರೇ ಈ ಒಂದು ಫೈರಿಂಗ್ ಮಾಡಿದ್ದಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಈ ಬಳ್ಳಾರಿಯ ಫೈರಿಂಗ್ ಪ್ರಕರಣ ರಾಜಕೀಯ ಕೆಸರ ಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಂಗೆ ಕಾಣಿಸ್ತಾ ದೊಡ್ಡ ಘರ್ಷಣೆ ಆಗ್ತಾ ಇದೆ. ಹಾಗಾಗಿನೇ ಬಿಜೆಪಿ ನಾಯಕರು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮತ್ತೆ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿ ಏನೆಲ್ಲ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ, ತಯಾರಿ ಹೇಗಿದೆ ಅಂತ ಅವ್ರದ್ದು? ಪ್ರಭು, ಈಗಾಗಲೇ ಬಿಜೆಪಿ ನಾಯಕರು ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿ ಬಳ್ಳಾರಿಯಲ್ಲಿ ಆಗಿರುವ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ಅವರ ವಿಚಾರದಲ್ಲಿ ಆಗಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಜೊತೆಗೆ ಆ ಇಬ್ಬರು ನಾಯಕರುಗಳಿಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ
ಕೆಲವಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ವಿಡಿಯೋ ಫುಟೇಜಿನ ಪ್ರಕಾರದಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಮತ್ತು ಅವರ ಆಪ್ತ ಬೆಂಬಲಿಗರು ಹಾಗೆ ಅವರ ಭದ್ರತಾ ಸಿಬ್ಬಂದಿಗಳ ಕಡೆಯಿಂದಲೇ ಗಲಭೆ ಮತ್ತು ಹಲ್ಲೆ ಆಗಿದೆ. ಹಾಗೆ ಬಂದೂಕಿನಿಂದ ಫೈರ್ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳನ್ನ ಮೊದಲ ಅಂದ್ರೆ ಪ್ರಾಥಮಿಕ ಪರಿಶೀಲನೆ ಮೇಲೆ ಇವೆಲ್ಲವನ್ನ ಕಲೆ ಹಾಕಿಕೊಳ್ಳಲಾಗಿದೆ. ಆದರೂ ಕೂಡ ನಮ್ಮ ನಾಯಕರ ವಿರುದ್ಧ ಆರೋಪವನ್ನ ಮಾಡಿ ಅವರ ವಿರುದ್ಧ FIR ಅನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಲಾಗಿದೆ. ಇದು ಸರಿಯಲ್ಲ. ಸರ್ಕಾರ ಕೇವಲ ಏಕಮುಖವಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ರಾಜಕೀಯ ದುರುದ್ದೇಶದಿಂದ ಈ ಪ್ರಕರಣವನ್ನ ಬೇರೆ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವ ಯೋಚನೆಯನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪಾರದರ್ಶಕವಾದಂತಹ ತನಿಖೆಯನ್ನ ಮಾಡಬೇಕು. ರಾಜ್ಯ ಸರ್ಕಾರದ ಈ ತನಿಖೆಗೆ ನಮಗೆ ಸಹಮತ ಇಲ್ಲ. ನ್ಯಾಯಾಂಗ ತನಿಖೆಯನ್ನ ಅಥವಾ ಕೇಂದ್ರದ ತನಿಖಾ ಆಯೋಗದ ಸಂಸ್ಥೆಯನ್ನ ಅಲ್ಲಿಂದ ತನಿಖೆ ಮಾಡಿಸುವ ಮುಖಾಂತರ ನ್ಯಾಯ ಕೊಡಿಸಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ರಾಜಕೀಯದ ಹೊರತಾಗಿಯೂ ಕೂಡ ಶಾಸಕರ ವಿಚಾರದಲ್ಲಿ ಗಂಭೀರ ಸ್ವರೂಪದಿಂದ ನಡೆದುಕೊಳ್ಳಬೇಕು. ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ವಿಚಾರದ ತೀವ್ರತೆಯನ್ನು ತಿಳಿದುಕೊಳ್ಳಬೇಕು. ಶಾಸಕರ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರ ಭೇಟಿಯ ವೇಳೆ ಈ ಎಲ್ಲ ವಿಚಾರಗಳನ್ನು ಮನವಿ ಮುಖಾಂತರ ಅವರಿಗೆ ತಲುಪಿಸಿ ಆ ನಂತರ ಇದಕ್ಕೆ ಬೇಕಾಗಿರುವಂತಹ ಭರವಸೆಯನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಸಂಜೆ 6 ಗಂಟೆ ವೇಳೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ. ಒಟ್ಟಾರೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕೊಳ್ಳಲಿದ್ದಾರೆ. ಆ ಬಳಿಕ ಅವರೊಂದಿಗೆ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗೆ ಒಟ್ಟಾರೆ ತಮ್ಮ ಶಾಸಕರ ಮೇಲಾಗಿರುವಂತಹ ಗುರುತರ ಗಂಭೀರ ಆರೋಪ ಹಾಗೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಆಗಿರುವ ಬೆಳವಣಿಗೆಗಳ ಬಗ್ಗೆ ಎಲ್ಲ ರೀತಿಯಂತಹ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಅವೆಲ್ಲವನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನ್ಯಾಯಯುತವಾದಂತಹ ಫಲ ತಮಗೆ ಸಿಗದಿದ್ದರೆ ಉಗ್ರ ಹೋರಾಟವನ್ನು ಮಾಡುವಂತೆ ಎಚ್ಚರಿಕೆಯನ್ನ ಬಿಜೆಪಿ ನೀಡಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.